ಪ್ರಪಂಚದಲ್ಲಿ ಫಸ್ಟ್ ನೈಟ್ಗೆ ಅತ್ತೆಯರು ಸೊಸೆಯರನ್ನ ರೆಡಿ ಮಾಡಿ ಕಳಿಸ್ತಾರೆ, ಆದರೆ ನಮ್ಮ ಕರ್ಮ ನಮ್ಮತ್ತೆ ನಾವೇ ರೆಡಿ ಮಾಡಿ ಕಳಿಸ್ಬೇಕಾಗಿದೆ. ಅದು ನಮ್ಮ ಆಸೆ ಆಗಿತ್ತಲ್ವಾ, ನಮಗೆ ಅತ್ತೆ ಬೇಕು ಅಂತ ಆಸೆ ಪಟ್ಟಿದ್ದೆ ತಪ್ಪಾಯ್ತಾ? ನಮ್ಮ ಆಸೆ ತಪ್ಪಲ್ಲ, ನಮ್ಮ ಅದೃಷ್ಟ ಕೈ ಕೊಡ್ತು ಅಷ್ಟೇ. ನನ್ಗೆ ಯಾಕೆ ಇಷ್ಟೆಲ್ಲ ರೆಡಿ ಮಾಡ್ತಿದ್ದೀರಾ? ನಡೀರಿ. ಎಲ್ಲಿಗೆ? ಬನ್ನಿ ಹೇಳ್ತೀನಿ. ಬನ್ನಿ. ವಾವ್, ನೋಡಿ ಅತ್ತೆ, ರೂಮ್ ಚೆನ್ನಾಗಿ ಕಾಣ್ತಿದೆ. ಸಖತ್ ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಲ್ವಾ? ಅಲ್ಲ, ನಿಮ್ಮ ಬ್ಯೂಟಿ ಮುಂದೆ ಇದೆಲ್ಲ ಏನೂ ಇಲ್ಲ. ಇವತ್ತು ಏಜೆ ನಿಮ್ಮನ್ನು ನೋಡ್ತಿದ್ದಾಗೆ ಫುಲ್ ಫ್ಲಾಟ್. ಇಲ್ಲಿ ನೋಡಿ, ನನ್ನ ಮಾತು ಕೇಳಿ. ಅದು ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಇದೇನಿದ್ರೂ ನಂಗಿದೆಲ್ಲ ಇಷ್ಟ ಇಲ್ಲ. ಮೊದಲೇ ಏಜ್ ಅವ್ರು ಕಂಡ್ರೆ ನಂಗೆ ಭಯ. ಅದು ಅಲ್ಲದೆ ರಿಸೆಪ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟಿದ್ದೀನಿ. ಅವ್ರು ಬೈತಾರೆ ನನಗೆ. ತಪ್ಪು ಮಾಡುವಾಗ ಅವ್ರು ಬೈತಾರೆ ಅನ್ನೋ ಜ್ಞಾನ ಇರಲಿಲ್ವಾ? ಬೈದ್ರೆ ಬೈಸ್ಕೊಳ್ಳಿ. ಡೋಂಟ್ ವರಿ ಅತ್ತೆ, ಏಜೆ ಇವತ್ತು ನಿಮ್ಗೆ ಏನೂ ಅನ್ನಲ್ಲ. ಇವತ್ತು ನಿಮ್ಮ ಫಸ್ಟ್ ನೈಟ್ ಅಲ್ವಾ? ಅಯ್ಯೋಯ್ಯೋ, ಏನೇನೋ ಹೇಳ್ಬೇಡಿ, ನಂಗೆ ಭಯ ಆಗ್ತಿದೆ. ನಿಮಗೆ ಭಯನಾ? ಸುಮ್ಮನೆ ನಾಟಕ ಆಡಿದ್ದು ಸಾಕು. ಇನ್ನೇನು ಏಜೆ ಬರ್ತಾರೆ. ಬರೀ ಏಜೆ ಅಲ್ಲ ಅಕ್ಕ, ಪ್ರೀತಿಯ ಏಜೆ. ಇಲ್ಲಿ ನೋಡಿ, ಆಲ್ ದ ಬೆಸ್ಟ್ ಅತ್ತೆ. ನೀವೇನು ಮಾಡ್ತಾ ಇದ್ರಿ ಅಲ್ಲಿ? ಅದು ದುರ್ಗಾ, ನಾನು ನಿನಗೇನು ಹೇಳಿದ್ದೆ? ಏನು ಮಾಡಿದ್ಯಾ ನೀನು? ನಾ ಹೇಳಿದ್ದೆ ತಾನೆ, ರಿಸೆಪ್ಷನ್ನಲ್ಲಿ ಲೀಲಾಯಿಂದ ಏನೇ ಮಿಸ್ಟೇಕ್ ಆದರೂ ಪನಿಷ್ಮೆಂಟ್ ನಿಮ್ಗಳಿಗೆ ಸಿಗುತ್ತೆ ಅಂತ. ಸಾರಿ ಏಜೆ. ಇತ್ತೀಚೆಗೆ ಈ ಪದ ತುಂಬ ಈಸಿಯಾಗಿ ನಿಮ್ಮ ಬಾಯಿಂದ ಬರ್ತಾ ಇದೆ. ಅದರ ಅರ್ಥ ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಆಗಿದೆ ಅಂತ ಅಲ್ವಾ?
ಏಜೆ ಪರಿಸ್ಥಿತಿ ತೀರಾ ಕೈ ಮೀರಿ ಹೋಗಿತ್ತು. ಪರಿಸ್ಥಿತಿ ಮೀರೋದಕ್ಕೆ ಹೇಗೆ ಬಿಟ್ಟೆ ನೀನು? ನಿನ್ನ ಕೈಗೆ ತಾನೇ ನಾನು ಜವಾಬ್ದಾರಿ ಎಲ್ಲ ಕೊಟ್ಟಿದ್ದೆ. ಸೊ ಪನಿಷ್ಮೆಂಟ್ ಈಗ ನಿಮ್ಗಾಗಬೇಕಲ್ಲ? ಪ್ಲೀಸ್ ಏಜೆ, ಆಗಿದ್ದೆಲ್ಲ ಆಗೋಯ್ತು. ಇವತ್ತು ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ದಿನ. ನೀವು ರೂಮ್ಗೆ ಹೋಗಿ. ಯಾಕೆಲ್ಲರೂ ಹೀಗೆ ಹೇಳ್ತಾ ಇದ್ದೀರಾ? ಏನು ನಡೀತಾ ಇದೆ? ಅಜ್ಜಿ ನಿಮ್ಗೇನು ಹೇಳಿಲ್ವಾ? ನೋ, ಐ ಆಮ್ ನಾಟ್ ಗೆಟಿಂಗ್ ದ ಪಾಯಿಂಟ್. ಯಾಕೆಲ್ಲರೂ ವಿಚಿತ್ರವಾಗಿ ಆಡ್ತಾ ಇದ್ದೀರಾ? ನೀವು ರೂಮ್ಗೆ ಹೋಗಿ ಏಜೆ, ನಿಮಗೆ ಗೊತ್ತಾಗುತ್ತೆ. ಅತ್ತೆ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ನಾನು ಅವಳ ಹತ್ರ ಮಾತಾಡಬೇಕು. ಅಕ್ಕ, ಇವತ್ತಿನ ಶಾಸ್ತ್ರ ನಡೆಯುತ್ತಾ? ಏನು ಹೇಳಿದ್ರಿ? ಏನಿಲ್ಲ ಅಜ್ಜೆ. ಓಹ್, ಇದಾ ವಿಷಯ. ನನಗೊಂದು ಮಾತು ಹೇಳಿದೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅವಳ ಮುಖ ಕಂಡ್ರೇ ಆಗಲ್ಲ ನನಗೆ. ಅವಳು ಇವತ್ತು ಮಾಡಿರೋ ಎಡವಟ್ಟಿಗೆ ಇಲ್ಲ ತೋಳು. ಇಲ್ಲ ಇಲ್ಲ ಬಂದ್ರು ರಾವಣಾಸುರ. ನಾನು ಇಲ್ಲಿದ್ದೀನಿ. ಇಲ್ಲಿ ಅಂದ್ರೆ ಎಲ್ಲಿದ್ಯಾ? ಒಳಗೆ ಅಂದ್ರೆ ಓಡ್ರಾಬಲ್ಲಿ. ಒಳಗೆ ಹೋಗಿ ಯಾಕೆ ಕೂತಿದ್ಯಾ? ಕೂತಿಲ್ಲ, ನಾನಿಲ್ಲಿ ಬಚ್ಚಿಡ್ಕೊಂಡಿದ್ದೀನಿ. ಅದನ್ನೇ ಕೇಳ್ತಾ ಇರೋದು ಯಾಕೆ ಅಂತ. ಯಾಕೆ ಅಂತ ಕೇಳ್ಬಿಡಿ, ಅದು ನಿಮಗೂ ಗೊತ್ತು. ಈ ರೂಮು, ಈ ಅಲಂಕಾರ ಎಲ್ಲ ಒಂದು ದೊಡ್ಡ ಕಥೆನೇ ಹೇಳ್ತಿದೆ. ನಿಮ್ಮ ಪಾಲಿಗೆ ಇದು ಬೆಸ್ಟ್ ನೈಟ್ ಇರ್ಬೋದು, ಆದ್ರೆ ನನ್ನ ಪಾಲಿಗೆ ಇದು ವರ್ಸ್ಟ್ ನೈಟ್. ವಾಟ್? ಓ, ನೀವು ಕರೆದ ತಕ್ಷಣ ನಾನು ನಾಚ್ಕೊಂಡು ನಿಮ್ಮ ಮುಂದೆ ಬಂದು ನಿಂತ್ಕೊಂಡ್ಬಿಡ್ತೀನಿ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಅದಕ್ಕೆ ಹಾಲು ತುಪ್ಪ ಬಿಟ್ಬಿಡಿ. ನನಗೆ ಇದೆಲ್ಲ ಇಷ್ಟ ಆಗಲ್ಲ. ಅದಕ್ಕೂ ಮೀರಿ ನನ್ನ ಬಲವಂತಾಗಿ ಪಡ್ಕೊಳಕ್ಕೆ ನೀವೇನಾದ್ರೂ ಟ್ರೈ ಮಾಡಿದ್ರೆ ನನ್ನ ಕಾಳಿ ಅವತಾರ ನೋಡ್ಬೇಕಾಗುತ್ತೆ. ನೋಡು, ನನಗೂ ಇದೆಲ್ಲ ಇಷ್ಟ ಇಲ್ಲ. ನಿನ್ನ ಹತ್ರ ಏನೋ ಮಾತಾಡಬೇಕು, ಬಾ ಆಚೆಗೆ. ವಾವ್, ಈಜೆಗೂ ಇಷ್ಟ ಇಲ್ವಂತೆ. ಅಯ್ಯೋ, ಮಾತಾಡ್ಬೇಕು ಅಂತ ನಾನು ಯಾಮಾರಿಸ್ಬಿಟ್ರೆ ಮೊದಲೇ ರಾವಣಾಸುರ. ಬಿಡಪ್ಪ ಬಿಡ. ಏಯ್, ಏನು ಮಾತಾಡ್ತಿದ್ಯಾ ನೀನು? ನನ್ನ ಜೊತೆ ನಿಮ್ದೇನು ಮಾತು? ನಂಗೆ ಮಾತಾಡೋಕ್ಕೇನೂ ಇಲ್ಲ, ನಾನು ಬರಲ್ಲ. ನನಗಿಷ್ಟ ಇಲ್ಲ ಅಂದರೆ ಸುಮ್ಮನೆ ಇರೋದು ಜೆಂಟಲ್ಮೆನ್ ಲಕ್ಷಣ. ನನ್ನ ಪಾಡಿಗೆ ನಾನು ಸುಮ್ಮನೆ ಬಿಟ್ಬಿಡಿ. ಅದು ಹೇಗೆ ಬಿಡಕ್ಕಾಗತ್ತೆ? ನಮ್ಮಿಬ್ರಿಗೆ ಸಂಬಂಧಪಟ್ಟ ವಿಷಯ ಮಾತಾಡಬೇಕು, ಬಾ ಆಚೆಗೆ. ನೋಡಿ ನೋಡಿ ನೋಡಿ, ಹೇಗೆ ಮಾತು ಬದಲಾಯಿಸ್ತಿದ್ದೀರಾ? ಆಗಲೇ ಇಷ್ಟ ಇಲ್ಲ ಅಂತ ಹೇಳಿದ್ರಿ, ಈಗ ಬಿಡಲ್ಲ ಅಂತ ಹೇಳ್ತಿದ್ದೀರಾ. ನಾನೇನು ದಡ್ಡಿನ ನಿಮ್ಮ ಮಾತು ನಂಬಕ್ಕೆ? ಇಂಥದ್ದೆಲ್ಲ ಎಷ್ಟು ಮೂವೀಸಲ್ಲಿ ನೋಡಿಲ್ಲ ನಾನು. ನೋಡು, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಿನ್ನನ್ನು ಕರೀತಾ ಇರೋದು ಇದ್ರ ಬಗ್ಗೆ ಮಾತಾಡೋಕ್ಕಲ್ಲ, ಬೇರೆ ಏನೋ ವಿಷಯ ಇದೆ. ಮೊದಲು ಆಚೆ ಬಾ. ಯಾಕೆ ಬಂದ್ಬಿಡಿ, ನಾನು ಬರಲ್ಲಪ್ಪ, ನನಗೆ ಭಯ ಆಗುತ್ತೆ. ನೀವೇನು ಮಾತಾಡಬೇಕು ಅಲ್ಲಿಂದಾನೇ ಮಾತಾಡಿ. ನನಗೆ ಒಳಗಿದ್ರು ನನಗೆ ಕಿವಿ ಚೆನ್ನಾಗಿ ಕೇಳಿಸುತ್ತೆ. ಭಯ ಭಯ ಅಂತ ನಾಟಕ ಆಡ್ತಿದ್ಯಾ? ನನ್ನ ಕಂಡ್ರೆ ನಿನಗೆ ಭಯನಾ? ಯಾಕೆ ಮೀಡಿಯಾ ಅವ್ರ ಮುಂದೆ ಮಾತಾಡ್ಬೇಕಾದ್ರೆ ಭಯ ಆಗಲಿಲ್ವ ನಿನಗೆ? ತಪ್ಪನ್ನ ತಪ್ಪಂತ ಒಪ್ಕೊಳ್ಳೋದಕ್ಕೆ ಯಾಕೆ ಭಯ ಪಡಬೇಕು? ಇದು ಸರಿ ತಪ್ಪಿನ ಪ್ರಶ್ನೆ ಅಲ್ಲ. ಜೀವನ ನಡೆಸೋಕ್ಕೆ ಒಂದು ರೀತಿ ನೀತಿ ಇರುತ್ತೆ. ಅದನ್ನ ಮೊದಲು ನೀನು ಆಚೆ ಬಾ. ಇಲ್ಲಪ್ಪ, ನಂಗೆ ಭಯ ಆಗುತ್ತೆ. ಇನ್ನು 1 ನಿಮಿಷ ಟೈಮ್ ಕೊಡ್ತೀನಿ. ನೀನಾಗೆ ಆಚೆ ಬಂದ್ಯೋ ಸರಿ, ಇಲ್ಲಾಂದ್ರೆ ಬಾಗಿಲು ಹೊಡೆದ್ಬಿಟ್ಟು ನೀನು ಆಚೆ ಎಳಿತೀನಿ. ಐ ಆಮ್ ವೇಟಿಂಗ್. ಅಯ್ಯೋ, ಏನಪ್ಪ ಮಾಡೋದು? ಆಗಿದ್ದಾಗ್ಲಿ ಹೋಗಿ ಬಿಡೋಣ.
ಜೀವಂತವಾಗಬೇಕು ಅಂತಂದ್ರೆ ಆ ಏಜಿನ ನೀನು ಮದುವೆ ಆಗಬೇಕು. ಅಂದ್ರೆ ನನ್ನ ತಂಗಿನ ಕಿಡ್ನಾಪ್ ಮಾಡಿದ್ದು ಏಜೇನಾ? ಇದನ್ನ ನಾನು ಈಗಲೇ ಕಂಡು ಹಿಡಿತೀನಿ. ಏನಿದು? ಈ ಮಾಸ್ಕ್ ಇಲ್ಲಿಗೆ ಹೇಗೆ ಬಂತು? ಈ ಮಾಸ್ಕ್ ಇಲ್ಲಿದೆ ಅಂದಮೇಲೆ ಫೋನಲ್ಲಿ ಯಾವ ಫೋನು? ಏನು ನಾನ್ಸೆನ್ಸ್ ಮಾತಾಡ್ತಾ ಇದೀಯಾ? ಹೌದು, ನಾನು ಮಾತಾಡೋದು ಯಾವಾಗಲೂ ನಾನ್ಸೆನ್ಸೆ. ಫಸ್ಟ್ ಹೇಳಿ ಮಾಸ್ಕ್ ಇಲ್ಲಿಗೆ ಹೇಗೆ ಬಂತು ಅಂತ. ನೋಡು, ನಿನ್ನ ಸಿಲ್ಲಿ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಉತ್ತರ ಕೊಡಬೇಕಾಗಿರೋದು ನಾನಲ್ಲ, ನೀವು. ಇನ್ನೊಬ್ರು ಜೀವನ ಅಂದರೆ ಏನು ಅನ್ಕೊಂಡಿದ್ದೀರಾ? ಮಾಡೋ ತಪ್ಪೆಲ್ಲ ಮಾಡಿ ಅವತ್ತು ಮದುವೆ ಮಂಟಪದಲ್ಲಿ ನನಗೆ ಪ್ರೂಫ್ ಕೇಳಿದ್ರಲ್ಲ, ಸಿಗುತ್ತೆ, ಎಲ್ಲ ಸಿಗುತ್ತೆ. ಇರಿ. ಮಾಸ್ಕ್ ಇಲ್ಲೇ ಇದೆ ಅಂದ್ರೆ ಆ ಫೋನ್ ಕೂಡ ಇಲ್ಲೇ ಎಲ್ಲೋ ಇರಬೇಕು. ತಗೊಳ್ಳಿ, ಸಾಕಾ ಪ್ರೂಫು? ಯಾವ ಮೊಬೈಲ್ ಇದೆ? ಯಾವ ಮೊಬೈಲಾ? ಇನ್ನಾದರೂ ನಾಟಕ ಮಾಡೋದು ನಿಲ್ಲಿಸಿ. ನೀವೀಗ ಸಿಕ್ಕಾಕೊಂಡಾಯ್ತು. ನೀವೆಷ್ಟೇ ತೇಪೆ ಹಾಕಿದ್ರು ನಿಮ್ಮನ್ನು ಯಾರೂ ನಂಬಲ್ಲ. ಈ ಮಾಸ್ಕ್ ಮತ್ತೆ ಫೋನು ಎರಡು ನಿಮ್ಮ ಬಂಡವಾಳನ ಬಿಚ್ಚಿಡ್ತಿದೆ. ಇಷ್ಟರಲ್ಲೇ ಗೊತ್ತಾಗುತ್ತೆ ನೀವೆಂತ ಗೋಮುಖ ವ್ಯಾಘ್ರ, ನೀವೆಂತ ದುಷ್ಟ, ನೀವೆಂತ ನೀಚ, ನೀವೆಂತ. ಇನ್ನೊಂದು ಮಾತಾಡಿದ್ರೆ ಓ, ನನ್ನ ಬಾಯಿ ಮುಚ್ಚಿಸ್ತೀರಾ? ನನ್ನ ಕೈಲಿ ಏನೂ ಆಗಲ್ಲ ಅಂತ ಗದರ್ಸ್ತೀರಾ? ನನ್ನ ತಂಗಿನ ಕಿಡ್ನಾಪ್ ಮಾಡಿ ಈ ಮಾಸ್ಕ್ ಹಾಕೊಂಡು ಈ ಫೋನಿಂದ ನನಗೆ ಫೋನ್ ಮಾಡಿ ಹೆದರ್ಸ್ತವ್ರು ನೀವೇ ತಾನೇ? ನಾನು ಒಪ್ಲಿಲ್ಲ ಅಂತ ನನ್ನ ಬಲವಂತವಾಗಿ ಮದುವೆ ಆಗಕ್ಕೆ ಇಷ್ಟು ದೊಡ್ಡ ಸ್ಕೀಮ್ ಮಾಡಿದ್ರಲ್ಲ, ಮನುಷ್ಯ ನೀವು. ಛೇ, ಮಾಡೋದೆಲ್ಲ ಮಾಡಿ ಇದನ್ನೆಲ್ಲ ಬಚ್ಚಿಟ್ಟು ಈಗೇನು ಗೊತ್ತಿಲ್ಲದೆ ಇರೋ ನಾಟಕ ಮಾಡ್ತಿದ್ದೀರಾ. ನನ್ನನ್ನು ಬಲೆಗೆ ಬೀಳ್ಸ್ಕೊಂಡ್ಬಿಟ್ಟೆ ಅಂತ ಖುಷಿ ಪಡಬೇಡಿ. ನೀವು ಅನ್ಕೊಂಡಿದ್ದು ಸಾಧಿಸಿದ್ದೀರಾ ಅಂತ ಮೆರಿಬೇಡಿ. ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ನಿಮ್ಮಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಏನು ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನಗೆ? ನಾನೇನು ಮಾತಾಡ್ತೀನಿ ಅಂತ ನನಗೆ ಗೊತ್ತಿದೆ, ಆದರೆ ಮುಂದೆ ನಾನೇನು ಮಾಡ್ತೀನಿ ಅಂತ ನಿಮ್ಗೆ ಇವಾಗ ಗೊತ್ತಾಗುತ್ತೆ. ಎಲ್ಲರ ಮುಂದೆ ನಿಮ್ಮ ಬಂಡವಾಳನ ಬಿಚ್ಚಿಡ್ತೀನಿ, ನಿಮ್ಮನ್ನ ಕಂಬಿ ಎಣ್ಸೋ ಮಾಡ್ತೀನಿ. ಅಜ್ಜಿ, ದುರ್ಗಕ್ಕ, ಲಕ್ಷ್ಮಿ ಅಕ್ಕ, ಸರಸ್ವತಿ ಅಕ್ಕ, ಎಲ್ಲರೂ ಬನ್ನಿ. ನಿನ್ಗೇನು ಹೊತ್ತು ಗೊತ್ತು ಇಲ್ವಾ? ಏನು ನಿಮ್ಮ ಪ್ರಾಬ್ಲಮ್ಮು? ಪ್ರಾಬ್ಲಮ್ನು ನಂದಲ್ಲ, ನಿಮ್ಮ ಏಜ್. ಅವ್ರು ನನಗೆ ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ನನ್ಗಾಗಿರೋ ಅನ್ಯಾಯಕ್ಕೆ ಅವರು ನಾನು ಸುಮ್ಮನೆ ಬಿಡಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ಅವರನ್ನ ಅರೆಸ್ಟ್ ಮಾಡಿಸ್ತೀನಿ. ನನ್ನ ಕೈಯಲ್ಲಿ ಸಾಕ್ಷಿ ಇದೆ. ಲೀಲಾ, ಏನಾಯ್ತಮ್ಮ? ಇಷ್ಟೊತ್ತು ಚೆನ್ನಾಗೇ ಇದೆಯಲ್ಲ,
ಕೈಯಲ್ಲಿ ಏನಿದು? ಅದೇನು ಅಂತ ಇಲ್ಲಿ ನಿಂತಿದ್ದಾರಲ್ಲ ನಿಮ್ಮ ಮಗ, ಅವ್ರನ್ನೇ ಕೇಳಿ ಅಜ್ಜಿ. ರಾಮ್, ಲೀಲಾ ಏನೇನೋ ಹೇಳ್ತಿದ್ದಾಳೆ, ಏನಾಯ್ತೋ? ಅವಳು ಏನು ಹೇಳ್ತಾ ಇದ್ದಾಳೆ ಅಂತ ಅವಳಿಗೆ ಅರ್ಥ ಆಗಬೇಕು. ಮೂರ್ಖರು ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲರೂ ಹೋಗಿ ಮಲ್ಕೊಳ್ಳಿ. ಅವಳು ಆಡೋ ನಾಟಕಕ್ಕೆ ಈ ಮನೆ ವೇದಿಕೆ ಆಗಲ್ಲ. ನೀವು ಹೋಗ್ಬಿಟ್ರೆ ಸತ್ಯ ಸುಳ್ಳಾಗುತ್ತಾ? ನೀವು ಹೋಗ್ತಿರೋದ್ರಲ್ಲೇ ಗೊತ್ತಾಗುತ್ತೆ ಇದೆಲ್ಲ ನಿಮ್ದೇ ಕುತಂತ್ರ ಅಂತ. ಅದಕ್ಕೆ ಮಾಡಿದ ತಪ್ಪಿನ ಒಪ್ಕೊಳಕ್ಕಾಗದೆ ಹೀಗೆ ಓಡೋಗ್ತಿದ್ದೀರಲ್ಲ. ಯಾರು ಮುಂದೆ ನಿಂತು ಮಾತಾಡ್ತಿದ್ದೀರಾ ಅನ್ನೋದು ನಾನು ಮಾತಾಡು. ಅದೇನು ಮಾತಾಡಬೇಕು ಅಂತಿದೆಯೋ ಎಲ್ಲ ಮಾತಾಡು. ಹೇಳಕ್ಕೆ ಇನ್ನೇನು ಉಳ್ದಿಲ್ಲ. ಹೆಜ್ಜೆ ಹೆಜ್ಜೆಗೂ ನಾನು ತಪ್ಪು ಮಾಡಿದ್ದೀನಿ ಅಂತ ನಾನು ಅವಮಾನ ಮಾಡ್ತಾ ನನ್ನ ಬಾಯಿ ಮುಚ್ಚಿಸಿದ್ರಿ ನೀವು. ಇಂಡಿಪೆಂಡೆಂಟ್ ಆಗಿದ್ದು ನನ್ನ ಇಲ್ಲಿ ತಂದು ಕೂಡ ಹಾಕಿದ್ರಿ. ನೀವೆಲ್ಲ ನಂಗೆ ಇಷ್ಟೆಲ್ಲ ಅವಮಾನ ಮಾಡಿದ್ರು ನಾನು ಸಹಿಸ್ಕೊಂಡು ಸುಮ್ಮನಿದ್ದೆ. ಯಾಕೆ ಗೊತ್ತಾ? ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಆದರೆ ನಾನು ತಪ್ಪು ಮಾಡೋದಕ್ಕೆ ಕಾರಣ ಯಾರು ಗೊತ್ತಾ? ಈ ಏಜೆ. ಇಲ್ಲಿ ನಾನು ಯಾರಿಗೂ ಮೋಸ ಮಾಡಿಲ್ಲ. ಇವರಿಂದಾನೆ ನಾನು ಮೋಸ ಹೋಗಿದ್ದೀನಿ. ಈ ಏಜೆ ಈ ಮಾಸ್ನ ಹಾಕೊಂಡು ನನ್ನ ತಂಗಿನ ಕಿಡ್ನಾಪ್ ಮಾಡಿದ್ರು. ನಾನು ಇವ್ರನ್ನ ಮದುವೆ ಆಗಲ್ಲ ಅಂತ ಹೇಳಿದಕ್ಕೆ ನನ್ನ ತಂಗಿನ ಸಾಯಿಸ್ತೀನಿ ಅಂತ ಹೆದರ್ಸಿದ್ರು. ವಿಧಿ ಇಲ್ಲದೆ ನನ್ನ ಶ್ವೇತಾ ತಲೆಗೆ ಹೊಡೆದು ಅವ್ರ ಜಾಗದಲ್ಲಿ ನಾನು ಕೂತ್ಕೊಂಡು ತಾಳಿ ಕಟ್ಟಿಸ್ಕೊಂಡೆ. ಈ ಮನೆಗೆ ಸೊಸೆಯಾಗಿ ಬಂದೆ. ಇದೇನು ನಿಮ್ದು ಹೊಸ ನಾಟಕ? ಏಜೆ ಬಗ್ಗೆ ನೀವೇನೇ ಹೇಳಿದ್ರು ನಾವು ನಂಬಲ್ಲ. ನೀವು ನಂಬಲ್ಲ ಅಂತಾನೆ ನಾನು ಸಾಕ್ಷಿನ ನನ್ನ ಕೈಲಿ ಹಿಡ್ಕೊಂಬಂದಿದ್ದೀನಿ. ನನ್ನ ತಂಗಿ ಕಿಡ್ನಾಪ್ ಆದಾಗ ಇದೆ ಕಿಡ್ನಾಪರ್ ಹಾಕೊಂಡಿದ್ದ ಮಾಸ್ಕು, ಯೂಸ್ ಮಾಡಿದ ಫೋನು. ಇದೇ ಫೋನಿಂದ ಅವ್ರು ನನಗೆ ಫೋನ್ ಮಾಡಿ ಹೆದರ್ಸಿದ್ರು. ನನ್ನ ಮದುವೆ ಆಗುವಂತ ಒತ್ತಾಯ ಮಾಡಿದ್ರು. ಇದೆಲ್ಲ ಅವ್ರು ವಾರ್ಡ್ರೋಬಲ್ಲಿ ಸಿಕ್ಕಿದ್ದು.